ಕೂರ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಟೊಮೆಟೊ ಕಾಯಿಯಿಂದ ಮಾಡ್ತಕ್ಕಂಥ ಕರಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಟೊಮೆಟೊ ಕಾಯಿ ತೊಗೊಂಡಿದ್ದೇನೆ. ಇವನ್ನ ಚೆನ್ನಾಗಿ ತೊಳೆದು ಈ ಒಂದು ತೊಟ್ಟನ್ನು ತೆಗೆದು ಈ ಥರ ಕಟ್ ಮಾಡ್ಕೋಬೇಕು. ಒಂದು ತೋರಿಸ್ತೀನಿ ನಾನು. ಈ ಥರ ಕಟ್ ಮಾಡಬೇಕು. ಯಾವ ರೀತಿ ನಾವು ಎಣ್ಣೆ ಬದನೆಕಾಯಿ ಮಾಡ್ತೀವಲ್ಲ ಅದೇ ಥರನೇ ಅದೇ ಥರ ಪ್ರತಿಯೊಂದು ಟೊಮೆಟೊ ಕಾಯಿನ ಈ ಥರ 4 ಭಾಗವಾಗಿ ಮಾಡಿಕೊಂಡು ಇದರಲ್ಲಿ ಯಾಕೆಂದ್ರೆ ಇದನ್ನ ನಾವು ಸ್ಟಫಿಂಗ್ ಮಾಡಬೇಕು. ಎಲ್ಲ ಟೊಮೆಟೊಸ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ಟಫಿಂಗ್ ಅಂದ್ರೆ ತುಂಬಲಿಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನ ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ನೀವು ಎಷ್ಟು ಟೊಮೆಟೊ ತಗೋತೀರೋ ಅದಕ್ಕೆ ಸರಿ ಹೋಗೋಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನಾನು ಮಿಕ್ಸಿ ಮಾಡ್ತಾ ಇದ್ದೇನೆ. ಇದನ್ನ ಒಣಕೊಬ್ಬರಿ ಮತ್ತೆ ಉಪ್ಪನ್ನು ಸೇರಿಸಿ ಈ ರೀತಿ ಸಣ್ಣದಾಗಿ ರುಬ್ಕೊಂಡಿದ್ದೇನೆ ನಾನು. ಇದಕ್ಕೆ ಈಗ ಬೆಳ್ಳುಳ್ಳಿಯನ್ನು ಸೇರಿಸ್ತಿದ್ದೇನೆ. ನೀವು ಬೆಳ್ಳುಳ್ಳಿನ ಮುಂಚೆನೆ ಸೇರಿಸ್ಕೋಬೇಡಿ. ಮುಂಚೆನೆ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಒಣಕೊಬ್ಬರಿ ಸಣ್ಣ ಆಗಿ ಗ್ರೈಂಡ್ ಆಗೋದಿಲ್ಲ. ನಾನೀಗ ಸರಿ ಹೋಗೋಷ್ಟು ಖಾರನ ಹಾಕೋತಾ ಇದ್ದೇನೆ. ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋಬಹುದು. ನಾನು ಇದಕ್ಕೆ ಈಗಾಗಲೇ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಶೇಂಗಾ ಪುಡಿ, ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೀವು ಸಮ ಪ್ರಮಾಣದಲ್ಲಿ ಕೂಡ ಹಾಕೋಬಹುದು. ಈ ರೆಸಿಪಿಗೆ ಟೊಮೆಟೊಸ್ ಎಷ್ಟು ಕಾಯಿ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಹಣ್ಣಾಗಿದ್ದಾವೆ. ಇನ್ನೂ ಕಾಯಿ ಇದ್ರೆ ನೀವು ಕಾಯಿ ಕೂಡ ತಗೋಬಹುದು. ಈಗ ಇದು ಆಗಿದೆ. ನಾನು ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಟೊಮೆಟೊಗಳನ್ನು ಒಂದೊಂದಾಗಿ ಸ್ಟಫ್ ಮಾಡ್ತಾನೆ. ಈ ಕರಿ ನಿಮಗೆ ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇದು ಟೊಮೆಟೊ ಬೇಯಕ್ಕೆ ತುಂಬಾ ಸಮಯ ತಗೊಳ್ಳೋದಿಲ್ಲ. ಬಾಣಲೆಗೆ ಎಣ್ಣೆ ಹಾಕೊಂಡು ಇದಕ್ಕೆ ಸಾಸಿವೆ ಹಾಕಿದ್ದೀನಿ. ಕರಿಬೇವು ಕೂಡ ಹಾಕೊಳ್ಳಿ. ಸ್ವಲ್ಪ ಎಲ್ಲ ಟೊಮೆಟೊಗೆ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಮಾಡಿಬಿಟ್ಟು ಒಂದೆರಡು ಸರಿ ಇದಕ್ಕೆ ಸ್ವಲ್ಪ ನೀರು ಹಾಕೋತೇವೆ ನಾನು. ಟೊಮೆಟೊ ಸ್ವಲ್ಪ ಅಕ್ಕಪಕ್ಕದಲ್ಲಿ ನೀರಿರೋಷ್ಟು ನೀರನ್ನ ಹಾಕೊಂಡು ಯಾಕೆ ಅಂದ್ರೆ ಇದು ಗ್ರೇವಿ ಬೇಕಾಗುತ್ತೆ. ನೀರಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಕುದ್ದು ಉಳಿದಿದ್ರಲ್ಲಿ ನಮಗೆ ಗ್ರೇವಿ ಸಿಗುತ್ತೆ. ಸ್ವಲ್ಪ ನೀರಿದ್ರೆ ಇದು ಸ್ವಲ್ಪ ಕುದಿಯೋಕ್ ಬಿಡಿ. ಮುಚ್ಚಿಬಿಟ್ಟು ನೋಡಿ, ಇವಾಗ ಕುದಿ ಸ್ಟಾರ್ಟ್ ಆಗಿದೆ. ನೀರು ನೋಡ್ಕೊಳ್ಳಿ. ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಈ ತರ ಪ್ರೆಸ್ ಮಾಡಿ ನೋಡಿದ್ರೆ ಟೊಮೆಟೊ ಮೆತ್ತಗಾಗಿದ್ರೆ ತೆಗಿಬಹುದು. ಬಟ್ ಇದು ಇನ್ನೊಂದು ಸ್ವಲ್ಪ ಕುದಿಬೇಕು. ಹಾಗೆ ಬಿಡ್ತಾ ಇದ್ದೀನಿ ನಾನು. ನೋಡ್ರಿ, ಇದು ಕುದೀತಾ ಇದೆ. ಆಲ್ರೆಡಿ ಎಲ್ಲ ಸಿಪ್ಪೆ ಬಿಟ್ಕೊಂತ ಇದೆ. ಈ ತರ ಎಲ್ಲ ಸಿಪ್ಪೆ ಬಿಡ್ತಾ ಬಂದಾಗ ಇದು ಆಗಿದೆ ಅಂತ ಅರ್ಥ. ನಾನು ಲಾಸ್ಟಲ್ಲಿ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ. ಹಾಗೆ ಒಂದು ತುಂಡು ಬೆಲ್ಲ ಕೂಡ ಹಾಕ್ರಿ. ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಈಗ ಸ್ಟಫಿಂಗ್ ಮಾಡಿ ಉಳಿದಿರ್ತಕ್ಕಂಥ ಈ ಪೇಸ್ಟ್ ಏನಿದೆ ಅಲ್ಲ, ನಾವು ಆಲ್ರೆಡಿ ಮಾಡಿ ಇಟ್ಕೊಂಡಿರೋದು, ಇದನ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗ್ರೇವಿನ ಸ್ವಲ್ಪ ದಪ್ಪ ಬರುತ್ತೆ ಇದರಿಂದ. ಎಲ್ಲವನ್ನ ಹಾಕೊಂಡ್ಬಿಡ್ರಿ. ಜಾರ್ಗೆ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಹಾಕ್ಬಿಡ್ರಿ. ಇದು ಸ್ವಲ್ಪ ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಆಫ್ ಮಾಡ್ಬೋದು. ಸ್ವಲ್ಪ ನೋಡ್ಕೊಳ್ರಿ. ನೀವು ಉಪ್ಪು ಬೇಕಂದ್ರೆ ಸ್ವಲ್ಪ ಹಾಕೋಬೋದು. ನೀವು ಟೊಮೆಟೊ ಎಷ್ಟು ತೊಗೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಗ್ರೇವಿ ಥರ ಇರೋದ್ರಿಂದ ಚಪಾತಿ ಕೂಡ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ.
ಟೊಮೆಟೊ ಹುಳಿ ಇರೋದ್ರಿಂದ ಇದಕ್ಕೆ ಹುಳಿ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಸುತ್ತಲೂ ಈ ತರ ಎಣ್ಣೆ ಬಿಟ್ಕೊಂತಾ ಇದೆ, ಅಂದ್ರೆ ಇದು ಆಗಿದೆ ಅಂತ ಅರ್ಥ. ನಾನೀಗ ಆಫ್ ಮಾಡ್ತಾ ಇದ್ದೀನಿ. ಟೊಮೆಟೊ ಕಾಯಿ ಕರಿ ರೆಸಿಪಿ ರೆಡಿ ಆಗಿದೆ. ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು. ದಯವಿಟ್ಟು ಎಲ್ಲರೂ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.